ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಒಂದು ಕಾಲ ಇತ್ತು, ಅವತ್ತು ಪೊಲೀಸ್ ಸ್ಟೇಷನ್ ಜೈಲು ಅಂದ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದನ್ನೇ ಒಂದು ಮಾನ ಮರ್ಯಾದೆಯ ಪ್ರಶ್ನೆ, ಅದು ಯಾವತ್ತು ಜೀವನದಲ್ಲಿ ಬರದೇ ಇರಲಿ ಅಂತ ಬಯಸ್ತಾ ಇದ್ರು. ಆದರೆ ಇವತ್ತಿನ ದಿನಗಳಲ್ಲಿ ಜೈಲು, ಪೊಲೀಸು ಸ್ಟೇಷನ್ನು ಇದೆಲ್ಲ ತುಂಬಾ ಮಾಮೂಲಿ ಆಗೋಗಿದೆ. ಚಿಕ್ಕ ವಯಸ್ಸಿನ ಹುಡುಗರಿಂದ ಹಿಡಿದು ಉನ್ನತ ಸ್ಥಾನದಲ್ಲಿರುವಂತಹ ಅನೇಕ ಅಧಿಕಾರಿಗಳು, ಮಂತ್ರಿಗಳು, ರಾಜಕೀಯ ಧುರೀಣರೆಲ್ಲ ಇವತ್ತು ಜೈಲಿಗೆ ಹೋಗಿ ಬಂದು ಅದೊಂಥರ ರೆಸಾರ್ಟ್ ತರ ಬದಲಾಗಿ ಹೋಗಿದೆ. ಆಮೇಲೆ ಜೈಲಿನಲ್ಲಿ ಏನೇನೆಲ್ಲ ನಡೀತಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಇವತ್ತ್ಯಾಕಪ್ಪ ವಿಚಾರ ಅಂತ ಅಂದ್ರೆ, ಅಣ್ಣಾ ಹಜಾರೆ ಅವರ ಪ್ರಿಯ ಶಿಷ್ಯ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಅದಕ್ಕಾಗಿ ಲೋಕಪಾಲ್ ಮಸೂದೆ ಜಾರಿಗೆ ಬರಬೇಕು ಅಂತ ಚಳುವಳಿಯನ್ನ ಹೂಡಿ ಇಡೀ ರಾಷ್ಟ್ರಾದ್ಯಂತ ಹೆಸರುವಾಸಿಯಾದಂತಹ ಅಣ್ಣಾ ಹಜಾರೆ ಅವರ ಪ್ರಿಯ ಶಿಷ್ಯ ಅರವಿಂದ್ ಕೇಜ್ರಿವಾಲ್ ಅವರು ಮುನ್ನೆಲೆಗೆ ಬಂದು ರಾಜಕೀಯ ಪ್ರವೇಶವನ್ನ ಮಾಡ್ತಾರೆ. ಅವ್ರದೇ ಒಂದು ಪಾರ್ಟಿಯನ್ನ ಕಟ್ಕೋತಾರೆ. ಆ ಪಾರ್ಟಿಯಿಂದ ಎಲೆಕ್ಷನ್ಗೆ ನಿಲ್ತಾರೆ, ಮತವನ್ನ ಗಳಿಸ್ತಾರೆ, ಜನ ಮನ್ನಣೆಯನ್ನ ಗಳಿಸ್ತಾರೆ. ಅದಾದ ಮೇಲೆ ಏನೇನೆಲ್ಲ ಆಯ್ತು, ಎಷ್ಟು ರಾಜ್ಯಗಳಿಗೆ ಪ್ರಬಲವಾಗಿ ಅವರು ನಿಲ್ಲೋದಕ್ಕೆ ಸಾಧ್ಯ ಆಯಿತು, ರಾಷ್ಟ್ರೀಯ ಪಕ್ಷಗಳಿಗೆ ಸೆಟ್ ಹೊಡೆದು ನಿಲ್ಲುವಂತಹ ಒಂದು ಹೊಸ ಪಕ್ಷವಾಗಿ ಆಪ್ ಅನ್ನೋದು ಬೆಳೀತು ಅನ್ನೋದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲೂ ಕೂಡ ಇವತ್ತು ಆಪ್ನ ಕಾರ್ಯಕರ್ತರಿದ್ದಾರೆ. ಸೊ ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಗಿಟ್ಟಿಸಿದವರು ಅರವಿಂದ್ ಕೇಜ್ರಿವಾಲ್. ಅವರು ಭ್ರಷ್ಟಾಚಾರ ನಿರ್ಮೂಲನಾ ಧುರೀಣರಾಗಿರುವಂತಹ ಅಣ್ಣಾ ಹಜಾರೆ ಅವರ ಪ್ರಿಯ ಶಿಷ್ಯ. ಸೊ ಹಾಗಾಗಿ ಜನ ಅವ್ರ ಮೇಲೆ ನಂಬಿಕೆ ಇಟ್ಟರು. ಭ್ರಷ್ಟಾಚಾರ ಅನ್ನೋದು ತುಂಬಾ ತಾಂಡವಾಡ್ತಾ ಇದೆ, ಸೊ ಅದರ ವಿರುದ್ಧವಾಗಿ ನಾನು ಕೂಡ ಒಂದು ಪಕ್ಷವನ್ನ ಕಟ್ಟುತ್ತಾ ಇದ್ದೀನಿ, ಸೊ ಅದರಿಂದ ನಾನು ನಿಲ್ತೀನಿ, ನನ್ನನ್ನು ಗೆಲ್ಲಿಸಿ ಭ್ರಷ್ಟಾಚಾರ ಇಲ್ಲದೆ ಇರೋ ತರ ನಾನು ಮಾಡ್ತೀನಿ ಅಂತ ಹೇಳಿ ಅಧಿಕಾರ ಹಿಡಿದವರು ಅರವಿಂದ್ ಕೇಜ್ರಿವಾಲ್. ಅದಾದ್ಮೇಲೆ ಭ್ರಷ್ಟಾಚಾರ ನಿರ್ಮೂಲನೆ ಆಯ್ತಾ? ದೇಶದಲ್ಲಿ ಬೇಡ, ಅಟ್ಲೀಸ್ಟ್ ಅವರ ಒಂದು MLAಗಳು, ಅವರ ಒಂದು MP ಗಳಿರುವಂತಹ ಜಾಗದಲ್ಲಿ ಅವರ ಹೆಸರು ಹೇಳ್ಕೊಂಡು ಅವರ ಪಕ್ಷದಿಂದ ಬೇರೆ ರಾಜಕೀಯ ವಲಯಗಳಲ್ಲಿರುವಂತವರು ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇಲ್ವಾ, ಅಥವಾ ಭ್ರಷ್ಟಾಚಾರಕ್ಕೆ ಅಲ್ಲಿ ಅನುಮತಿ ಇಲ್ವಾ ಅಂತ ಕೇಳ್ತಾ ಹೋದ್ರೆ ಝೀರೋ, ನಥಿಂಗ್ ಹ್ಯಾಪನ್ಡ್, ಏನೂ ಆಗಿಲ್ಲ. ಬಟ್ ಅದೇ ಒಂದು ಸ್ಕ್ಯಾಮ್ ನಲ್ಲಿ ಅರವಿಂದ್ ಕೇಜ್ರಿವಾಲ್ ಕೂಡ ಸೇರ್ಕೊಂಡ್ರು, ಸಿಕ್ಕಾಕೊಂಡ್ರು. ಅದಾದ್ಮೇಲೆ ಅವರು ಕೂಡ ಜೈಲಿಗೆ ಹೋದ್ರು. ಆನ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂದ್ರೆ ದೆಹಲಿಯನ್ನ ಆಳ್ತಿದ್ದಂತಹ ಮುಖ್ಯಮಂತ್ರಿ ಅವರು ಇನ್ನ ಅಧಿಕಾರದಲ್ಲಿ ಇದ್ದಾಗಲೇ ಅವ್ರ ಮೇಲೆ ಆರೋಪ ಬರುತ್ತೆ. ಅದೊಂದು ಸೀರಿಯಸ್ ಅಫೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದ್ಮೇಲೆ ಅವ್ರನ್ನ ಬಂಧಿಸಲಾಗುತ್ತೆ. ಹಲವಾರು ತಿಂಗಳ ಕಾಲ ಜೈಲಿಂದನೇ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಅದಾದ್ಮೇಲೆ ಅವರು ಆ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟು ನಾನು ಕಳಂಕರಹಿತವಾಗಿ ಬಂದು ಮತ್ತೆ ಆ ಹುದ್ದೆಯನ್ನ ಗಳಿಸ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮತ್ತೆ ಚುನಾವಣೆ ಬರುತ್ತೆ. ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷ ತುಂಬಾ ಹೀನಾಯವಾಗಿ ಸೋಲುತ್ತೆ. ಅಲ್ಲಿ ಭಾಜಪ ಅಧಿಕಾರವನ್ನ ಹಿಡಿಯುತ್ತೆ, ಅಂದ್ರೆ BJP ಅಧಿಕಾರಕ್ಕೆ ಬರುತ್ತೆ. ಇವರು ಜೈಲಿಗೆ ಹೋದಂಥದ್ದು ಲಿಕ್ಕರ್ ಸ್ಕ್ಯಾಮ್ ನಲ್ಲಿ. ಅಂದ್ರೆ ಒಂದು ಮದ್ಯ ಮಾರಾಟ ಅದು ಪ್ರತಿ ರಾಜ್ಯದಲ್ಲಿ ಇರೋ ತರನೇ ಇದೆ. ಸೊ ಅದಕ್ಕೆ ಹಲವಷ್ಟು ಬಾರಿ ಲೈಸೆನ್ಸ್ಗಳ ಕೊರತೆ ಆಗುತ್ತೆ. ಇಂತಿಷ್ಟು ಲೈಸೆನ್ಸ್ಗಳನ್ನ ಕೊಡಬೇಕು, ಕೊಡಬಾರದು ಅನ್ನೋ ಚರ್ಚೆಗಳು ನಡೆಯುತ್ತೆ. ಅದು ಅಧಿಕಾರಿಗಳ ವಲಯದಲ್ಲಿ ಇರುತ್ತೆ. ಅದಕ್ಕೋಸ್ಕರ ಒಂದು ಅಧ್ಯಯನ ನಡೆಯುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ಲೈಸೆನ್ಸ್ ಕೊಡಬೇಕು ಬೇಡವು ಅನ್ನೋದಿರುತ್ತೆ. ಅಂದ್ರೆ ಮದ್ಯ ಮಾರಾಟಕ್ಕೆ ತಂದೆ ಆದಂತಹ ಒಂದು ರೂಲ್ಸ್ಗಳಿರ್ತವೆ. ಬಿಕಾಸ್ ವ್ಯಸನ ಮುಕ್ತ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ವ್ಯಸನವನ್ನ ಸಿಸ್ಟಮೆಟಿಕ್ ಆಗಿ ಮಾಡ್ಲಿ ಅನ್ನೋದು ಇವತ್ತಿನ ಸರ್ಕಾರಗಳ ಒಂದು ಆಲೋಚನೆ. ಬಿಕಾಸ್ ಅದು ಹೈಯೆಸ್ಟ್ ಅರ್ನಿಂಗ್ ಆಫ್ ಟ್ಯಾಕ್ಸಸ್, ಅಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಅನಾಯಾಸವಾಗಿ ಬರುವಂತಹ ಒಂದಷ್ಟು ಗಂಟು. ಸೊ ಹಾಗಾಗಿ ಅದನ್ನ ಕಳ್ಕೊಳ್ಳೋದಕ್ಕೆ ಯಾವುದೇ ಸರ್ಕಾರಗಳಿಗೂ ಕೂಡ ಇಷ್ಟ ಇಲ್ಲ. ಆದ್ರೆ ಕೆಲವಷ್ಟು ರಾಜ್ಯಗಳು ಅದರಿಂದ ಹೊರಗೆ ಬಂದಿವೆ. ಅದೇ ರೀತಿಯಲ್ಲಿ ದೆಹಲಿ ಕೂಡ ಆಗುತ್ತೆ ಅಂತ ಜನ ಊಹಿಸಿದ್ರು. ಆದ್ರೆ ದೆಹಲಿ ರಾಷ್ಟ್ರದ ರಾಜಧಾನಿ. ಬರೀ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲೇ ಇವತ್ತು ಚಟಗಳು, ವ್ಯಸನಗಳು ಹೇಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಸೊ ಇನ್ನ ರಾಷ್ಟ್ರ ರಾಜಧಾನಿಯಲ್ಲಿ ಅದರ ಒಂದು ಪ್ರಾಮುಖ್ಯತೆ ಹೇಗಿರುತ್ತೆ ಅನ್ನೋದನ್ನ ನೀವು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಅಲ್ಲಿ ಯಾವುದೇ ವಯಸ್ಸಿನ ಹಂಗಿಲ್ಲ, ಯಾವುದೇ ಲಿಂಗದ ಹಂಗಿಲ್ಲ. ಸೊ ಸೊಸೈಟಿ ಅನ್ನೋದು ಚಟಗಳು ಅಂತ ಬಂದಾಗ ಒಂದೇ ಸ್ಟ್ಯಾಂಡರ್ಡ್ ಆಗಿ ನಿಲ್ಲುತ್ತೆ. ಸೊ ಗಂಡು ಹೆಣ್ಣು ಅಂತ, ಈ ಜಾತಿ ಆ ಜಾತಿ ಅಂತ, ಚಿಕ್ಕವರು ದೊಡ್ಡವರು ಅಂತ, ಸೊ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲದೇನೆ ಅದು ಚಟಕ್ಕೆ ಎಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸಿ ಏಕರೂಪವಾದಂತಹ ಕಾನೂನಲ್ಲಿರುತ್ತೆ. ಸೊ ಹಾಗಾಗಿ ಅಷ್ಟು ದೊಡ್ಡ ಒಂದು ಆರ್ಥಿಕ ಅವಲಂಬನೆಯನ್ನು ಹೊಂದಿರುವಂತಹ ಈ ವ್ಯಸನಗಳಿಗೆ ಸರ್ಕಾರಗಳು ಒಂದಷ್ಟು ನಿರ್ಬಂಧಗಳನ್ನ ಹೇರುವ ರೀತಿಯಲ್ಲಿ ಮತ್ತಷ್ಟು ಯಥೇಚ್ಛವಾಗಿ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಅವರು ಆ ಒಂದು ಮಾಫಿಯಾಗೆ ಅವರು ಕೂಡ ಲೀಗಲಿ ಇಳಿತಾರೆ. ಸೊ ಅಂಥದ್ದೇ ಒಂದು ಲೀಗಲ್ ಮಾಫಿಯಾಗೆ ಇಳಿದಂಥದ್ದು. ಲಿಟ್ರಲಿ ದಿಸ್ ಇಸ್ ಅ ಲೀಗಲ್ ಮಾಫಿಯಾ. ಸೊ ಅಂಥ ಲೀಗಲ್ ಮಾಫಿಯಾಗೆ ಹೋಗಿ ಕೆಲವಷ್ಟು ರೂಲ್ಸ್ ರೆಗ್ಯುಲೇಷನ್ಗಳನ್ನ ಮಾಡೋದಿಕ್ಕೆ ಹೊರಟಂತಹ ಆಮ್ ಆದ್ಮಿ ಪಕ್ಷ ಅಲ್ಲಿ ಹಲವಷ್ಟು ಲೂಟಿಗಳನ್ನ ಸರ್ಕಾರದ ಬೊಕ್ಕಸಕ್ಕೆ ಅಷ್ಟೇ ಅಲ್ಲದೆ ಅವರು ವೈಯಕ್ತಿಕವಾಗಿ ಹಲವಷ್ಟು ಅಡ್ಡದಾರಿಗಳನ್ನ ಹಿಡಿದು ಅದರಿಂದ ಹಣವನ್ನ ಸಂಪಾದನೆ ಮಾಡಿದ್ದಾರೆ. ಆ ಲೈಸೆನ್ಸ್ ಅನ್ನ
ಮಾರಾಟ ಮಾಡುವ ನೆಪದಲ್ಲಿ ಹಲವಷ್ಟು ಹಣವನ್ನ ಅವರು ವೈಯಕ್ತಿಕವಾಗಿ ಸಂಪಾದನೆ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಅವರು ಜೈಲು ಒಳಗೆ ಹೋಗಿದ್ರು. ಆದ್ರೆ ಇವತ್ತು ಸಾಕ್ಷ್ಯಾಧಾರಗಳ ಕೊರತೆ ಅನ್ನುವಂತಹ ಒಂದು ಸ್ಟ್ಯಾಂಡರ್ಡ್ ಲೇಬಲ್, ಇವತ್ತು ಹಲವಾರು ಪ್ರಕರಣಗಳಲ್ಲಿ ಇದೊಂದೇ ಲೇಬಲಿಂಗ್ ಇರುತ್ತೆ. ಕೊನೆಗೆ ಎಟ್ ದ ಲಾಸ್ಟ್ ಆಫ್ ಟೈಮ್ ಉಳಿಯೋದು ಅದೊಂದೇ, ಸಾಕ್ಷ್ಯಾಧಾರಗಳ ಕೊರತೆ. ಬಟ್ ಇದು ಯಾಕಾಗುತ್ತೆ, ಹೆಂಗಾಗುತ್ತೆ ಅಂತ ಹೇಳ್ತಾ ಹೋದ್ರೆ ಅದೊಂದು ದೊಡ್ಡ ಅಧ್ಯಾಯ. ಸೊ ಈ ಸಾಕ್ಷ್ಯಾಧಾರಗಳ ಕೊರತೆ ಅನ್ನುವಂತಹ ಸ್ಟ್ಯಾಂಡರ್ಡ್ ಲೇಬಲಿಂಗ್ ಅಲ್ಲಿ ಇವತ್ತು ಅವರು ಹೊರಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಆ ಕೇಸ್ ಖುಲಾಸೆನೇ ಆಗಿದೆ. ಹೊರಗೆ ಬಂದಂತಹ ಕೇಜ್ರಿವಾಲ್ ಅವರು, ನಾನು ಗೆದ್ದಿದ್ದೀನಿ, ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ, ಭ್ರಷ್ಟಾಚಾರವನ್ನ ನಾನು ಮಾಡೇ ಇಲ್ಲ ಅಂತ ನಿರರ್ಗಳವಾಗಿ ಹೇಳ್ತಾ ಅವರನ್ನ ಒಳಗೆ ಹಾಕಿಸಿದ್ದು ಒಂದು ಕುಮ್ಮಕ್ಕು. ಅದ್ರ ಹಿಂದೆ ಬಿಜೆಪಿ ಇದೆ ಅಂತ ಬಿಜೆಪಿ ಅವ್ರನ್ನ ಶಪಿಸ್ತಾ ಇವತ್ತು ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರ ಕಾರ್ಯಕರ್ತರು ಕೂಡ ಇದನ್ನ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ವೆಲ್ಕಮ್ ಮಾಡಿದ್ರು. ಅವರು ಕೂಡ ಒಂದು ಸೆಲೆಬ್ರೇಷನ್ ಮೂಡಲ್ ಇದ್ದಾರೆ. ಸೊ ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ವ್ಯಸನಗಳಿಗೆ ಅಂಟಿಕೊಂಡಿರುವಂತಹ ಪ್ರಜೆಗಳನ್ನ ಇಟ್ಕೊಂಡಂತಹ ರಾಷ್ಟ್ರದಲ್ಲಿ ಇಂಥದ್ದೆಲ್ಲ ಬಹು ಸಹಜ. ಆಮೇಲೆ ಅಧಿಕಾರಿಗಳು ಯಾರನ್ನಾದ್ರೂ ಬಂಧಿಸೋದಕ್ಕಿಂತ ಮುಂಚೆ ಅವರಿಗೆ ಒಂದು ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ ಅಂತ ಹೇಳಿದ್ರೆ ಸಾಕಾಗಲ್ಲ. ಅದಕ್ಕೆ ಬೇಕಾದಂತಹ ಪ್ರಿಪರೇಷನ್ಗಳನ್ನು ಕೂಡ ಅವರು ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಕೋರ್ಟ್ಗಳು ಕೇಳೋ ಸಾಕ್ಷಿಗಳನ್ನ, ಸತ್ಯಗಳನ್ನಲ್ಲ, ಸತ್ಯವನ್ನ ಪ್ರೂವ್ ಮಾಡೋದಕ್ಕೂ ಕೂಡ ಕೆಲವಷ್ಟು ಎವಿಡೆನ್ಸ್ಗಳು ಬೇಕು. ಅಂಥದ್ರಲ್ಲೇ ಆನ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ. ಅವರನ್ನ ಪ್ರೂವ್ ಮಾಡಿ ತಪ್ಪಿತಸ್ಥರು ಅಂತ ಬಿಂಬಿಸಬೇಕು ಅಂದ್ರೆ ಪ್ರಬಲವಾದಂತಹ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ. ಆದ್ರೆ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಪೇಪರ್ ವರ್ಕ್ ಗಳನ್ನ ಕಡಿಮೆ ಮಾಡಿದ್ರು. ಪೊಲೀಸ್ನವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತೀವಿ, ನಾವೇನೋ ಹೊಸದಾಗಿ ಐಡಿಯಾಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಆ ಒಂದು ಕೇಸ್ ನಲ್ಲಿ ಹಲವಷ್ಟು ಜನನ ಎಳ್ಕೊಂಡು ಬಂದ್ರು. ಅವರನ್ನ ವಿಟ್ನೆಸ್ಗಳಾಗಿ ಕನ್ವರ್ಟ್ ಮಾಡಿದ್ರು. ಆ ವಿಟ್ನೆಸ್ಗಳು ಉಲ್ಟಾ ಹೊಡೆದ್ರು. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನ ಪೂರೈಸೋದಕ್ಕೆ ಅಧಿಕಾರಿಗಳು ವಿಫಲರಾದ್ರು. ಸೊ ಹಾಗಾಗಿ ಅದರ ಒಂದು ರಿಸಲ್ಟ್ ಇವತ್ತು ಆರೋಪ ಮುಕ್ತವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಹೊರಗೆ ಬಂದಿದ್ದಾರೆ. ಸೊ ನಾನು ಹೇಳ್ತಾ ಇರೋದು ಇವರೇನೋ ಮಾಡ್ಬಿಟ್ಟಿದ್ದಾರೆ ಅಂತಲ್ಲ, ಆದ್ರೆ ಒಂದು ರಾಜಕಾರಣಿ ಅಂದಾಗ ಅವನಲ್ಲಿ ಕೆಲವಷ್ಟು ಕೆಟ್ಟ ಉದ್ದೇಶಗಳು ಕೂಡ ಖಂಡಿತ ಇರ್ತವೆ. ಬಿಕಾಸ್ ರಾಜಕೀಯದಲ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೇ ಈ ವ್ಯಸನ ಅನ್ನುವಂತಹ ಮಾಫಿಯಾ ಇದೆಯಲ್ಲ, ಈ ಮಾಫಿಯಾದಲ್ಲಿ ಹಣ ಮಾಡಬೇಕು ಅಂತ ಬರೋರ ಸಂಖ್ಯೆ ತುಂಬಾ ಹೆಚ್ಚಿದೆ. ಬಿಕಾಸ್ ವೆರಿ ಈಸಿಯಾಗಿ ಮನಿ ಮಾಡಬಹುದು, ಹಣ ಮಾಡಬಹುದು ಅಂದ್ರೆ ಇಂತಹ ವ್ಯಸನ ಕೇಂದ್ರಗಳಲ್ಲೇ ಮಾಡೋಕ್ಕಾಗತ್ತೆ. ಬಿಕಾಸ್ ಇಲ್ಲಿ ಮೈ ಮೇಲೆ ಪ್ರಜ್ಞೆ ಇರಲ್ಲ. ಯಾವುದೇ ಹಣಕಾಸಿನ ಒಂದು ಎಷ್ಟೇ ಅವ್ರ ಮನೇಲಿ ಎಷ್ಟೇ ಕಷ್ಟ ಇದ್ರು, ಅವನಿಗೆ ಎಷ್ಟೇ ಕಷ್ಟ ಇದ್ರು, ಇದಕ್ಕೆ ಖರ್ಚು ಮಾಡೋದಕ್ಕೆ ಯಾರು ಹಿಂದೆ ಮುಂದೆ ನೋಡಲ್ಲ. ಆಮೇಲೆ ಯಾವುದೇ ಸ್ಟ್ಯಾಂಡರ್ಡ್ಗಳಲ್ಲಿ ವ್ಯಸನ ಮಾಡಬೇಕು ಅಂದ್ರೆ ನಿಮಗೆ ಅವೈಲಬಿಲಿಟಿ ಇದೆ. ₹1 ನೀವು ಚಟ ಮಾಡ್ಬೋದು, ₹1000 ಮಾಡ್ಬೋದು, ₹1,00,00,000 ಮಾಡ್ಬೋದು. ಸೊ ಆಮೇಲೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಕೂಡ ಯಾರು ಬೇಕಾದ್ರೂ ಯಾವುದೇ ಸ್ಟ್ಯಾಂಡರ್ಡ್ಗಳ ಲಿಮಿಟ್ ಇಲ್ದೇನೆ ಕೂಡ ಚಟಗಳನ್ನ ಮಾಡಬಹುದು. ಸೊ ಇದಕ್ಕೆ ಸರ್ಕಾರಗಳೇ ಅನುವು ಮಾಡಿಕೊಟ್ಟಿದೆ. ಸೊ ಹಾಗಾಗಿ ಯಾವತ್ತು ಈ ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರ, ಆಮೇಲೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಇವ್ರನ್ನ ಅರೆಸ್ಟ್ ಮಾಡಲಾಯ್ತು ಅಂತ ಗೊತ್ತಾಯ್ತು, ಅವತ್ತಿನ ದಿನ ಅರವಿಂದ್ ಕೇಜ್ರಿವಾಲ್ ಅವರ ಗುರುಗಳಾದಂತಹ ಅಣ್ಣಾ ಆಚಾರ್ಯ ಅವ್ರನ್ನ ಸಂದರ್ಶನ ಮಾಡಿದಾಗ ಅವ್ರು ಹೇಳ್ತಾರೆ, ನಾನು ವ್ಯಸನ ಮುಕ್ತ ಭಾರತವನ್ನ ಕನಸ್ಕೊಂಡವನು. ಸೊ ಇವರು ವ್ಯಸನ ಮುಕ್ತ ಮಾಡಿ ಒಳಗೆ ಹೋಗಿದ್ದಿದ್ರೆ ಅದಕ್ಕೆ ನನ್ನ ಬೆಂಬಲ ಇರೋದು. ಆದ್ರೆ ಇವರು ಆ ಚಟಗಳಿಗೇನೆ ಕೆಲವೊಂದು ರೂಲ್ಸ್ ಗಳನ್ನ ಸ್ಟ್ಯಾಂಡರ್ಡೈಸ್ ಮಾಡಿ, ಅಂದ್ರೆ ಈ ಒಂದು ಮಾಡೋ ಚಟಗಳಿಗೆ, ಮಾಡೋ ತಪ್ಪುಗಳಿಗೇನೆ ಕೆಲವಷ್ಟು ಲೀಗಲಿಟಿನ ಕೊಡೋಕೆ ಹೋದ್ರಲ್ಲ, ಸೊ ಅದೇ ಅವ್ರ ತಪ್ಪು. ಸೊ ಹಾಗಾಗಿ ಅವ್ರು ನಮ್ಮ ಶಿಷ್ಯನೂ ಅಲ್ಲ, ಏನೂ ಅಲ್ಲ. ಸೊ ಇದನ್ನ ಅವ್ನು ತಪ್ಪಿತಸ್ಥ ಅಂತ ಆದ್ರೆ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ಲಿ ಅಂತ ರಾಜಾರೋಷವಾಗಿ ಓಪನ್ ಸ್ಟೇಟ್ಮೆಂಟ್ ಅನ್ನು ಅವರು ಕೊಡ್ತಾರೆ. ಇದಿಷ್ಟು ಇಂದಿನ ವಿಡಿಯೋದ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು.